ಹೆಲೋ ಫ್ಯಾಮ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಲ್ಲ? ನಾನಂತೂ ಸಕ್ಕದಾಗಿದ್ದೀನಿ. ಇವತ್ತು ಒಂದು ತಿಂಗಳು ಕಂಪ್ಲೀಟ್ ಆಗತ್ತೆ ನನ್ನ ಲಾಗಿಂಗ್. ಖುಷಿ ವಿಚಾರ. ಮನೆ ಹೋಗ್ತಾ ಮಾತಾಡೋದ, ಟೀ ಕುಡಿತು. ಅವನು ಬರಲ್ವಂತ. 1 ಮಂತ್ ಕಂಪ್ಲೀಟ್ ಆಯ್ತು ಫೈನಲಿ. 30 days ಬ್ಯಾಕ್ ನಾನು ಲಾಗ್ ಸ್ಟಾರ್ಟ್ ಮಾಡೋವಾಗ ಇದು ಫಿಯರ್, ಇವಾಗ ಅಷ್ಟೊಂದಿಲ್ಲ. ಖುಷಿ ಆಗ್ತಿದೆ. ಅವತ್ತು ತುಂಬಾ ಫಿಯರ್ ಇತ್ತು, ಡೌಟ್ಸ್ಗಳಿತ್ತು. ನಾನು ಸ್ಟಾರ್ಟ್ ಮಾಡ್ತೀನ ಇಲ್ವಾ, ಹೆಂಗೆ ಏನು ಅಂತ. ಬಟ್ ಮೈಂಡ್ ಫಿಕ್ಸ್ ಆಗಿತ್ತು, ವಿಡಿಯೋ ಹಾಕ್ಲೇಬೇಕು ಅಂತ. ಹಾಕ್ತಾ ಹೋದೆ. 1 ಮಂತ್ ಅಂದ್ರೆ ಇನ್ಸ್ಟಾಗ್ರಾಮ್ ಒಂದು ವಿಡಿಯೋ, ಯೂಟ್ಯೂಬಲ್ಲಿ ಒಂದು ವಿಡಿಯೋ, ದಿನಕ್ಕೆ 2 ವಿಡಿಯೋ. ಕ್ರೇಜಿ. ಈ 1 ಮಂತಲ್ಲಿ ನಾನು ನೋಟಿಸ್ ಮಾಡಿರೋದು ನಮ್ಮ ಸರ್ಕಲ್ ಎಷ್ಟು ಇಂಪಾರ್ಟೆಂಟ್ ಅಂತ. ಎಸ್, ತುಂಬ ಇಂಪಾರ್ಟೆಂಟ್. ತುಂಬ ಸಪೋರ್ಟ್ ಮಾಡಿದ್ದಾರೆ ನನ್ನ ಫ್ರೆಂಡ್ ಸರ್ಕಲ್. ತುಂಬ ಅಂದರೆ ತುಂಬ. ಅವ್ರಿಗೆಲ್ಲ ಒಂದು ಥ್ಯಾಂಕ್ಸ್ ಹೇಳ್ಬಿಡೋದ. ಮತ್ತು ನಿಮಗೆ ಆಡಿಯನ್ಸ್ ತುಂಬ ಸಪೋರ್ಟ್ ಬಂತು ನಿಮ್ಮ ಕಡೆಯಿಂದ. ತುಂಬ ಖುಷಿಯಾಗಿದೆ. 1 ಮಂತ್ ನಾನು ಬಿಲೀವೇ ಮಾಡೋಕ್ಕಾಗ್ತಾಯಿಲ್ಲ. 1 ಮಂತ್ ನಾನು ಡೈಲಿ ಲಾಗ್ ಮಾಡೋದು. ಸ್ಟಾರ್ಟಿಂಗ್ ನಾನು ಲಾಗ್ ಸ್ಟಾರ್ಟ್ ಮಾಡ್ತೀನಿ ಅಂತ ಅಂದ್ಕೊಂಡಾಗಲೇ ನನಗೊಂದು ಡೌಟ್ ಇತ್ತು, ಡೈಲಿ ವಿಡಿಯೋ ಹಾಕೋಕ್ಕಾಗತ್ತಾ, ಹೆಂಗೆ ಏನು. ನಾನು ಕ್ಯಾಮ್ರಾ ಹಿಡಿದು ಮಾತಾಡ್ತೀನ ಜನರ ಎದುರುಗಡೆ, ಅದೆಲ್ಲ ತುಂಬ ಡೌಟ್ಸ್ಗಳಿತ್ತು. ಬಟ್ ಮೈಂಡ್ ಫಿಕ್ಸ್ ಆಗಿತ್ತು, ವಿಡಿಯೋ ಮಾಡಬೇಕು ಈ ವರ್ಷ ಅಂತ. ತುಂಬ ಟೈಮಿಂದನೇ ಅಂದ್ಕೊಂಡಿದ್ದೆ ವಿಡಿಯೋ ಮಾಡ್ಬೇಕಂತ, ಬಟ್ ಆಗಿರಲಿಲ್ಲ. ಈ ಮಂತ್ ಸ್ಟಾರ್ಟ್ ಮಾಡಿದೆ, ಮಾಡ್ಕೊಂಡು ಬಂದಿದ್ದೀನಿ. ಇವತ್ತಿಗೆ 30 days ಕಂಪ್ಲೀಟ್ ಆಗಿದೆ. ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಡೈಲಿ ಲಾಗ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ ನನ್ನ ಕಡೆಯಿಂದ. ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡಿ. ಕನ್ನಡದ ಹುಡುಗರು, ಕನ್ನಡದವ್ರನ್ನ ಬೆಳೆಸ್ರಿ. ಬಟ್ ಈ ಮಂತಲ್ಲಿ ನಾನು ಲಾಗ್ ಸ್ಟಾರ್ಟ್ ಮಾಡೋದ್ರಿಂದ ನನಗಾಗಿರೋ ಒಂದೇ ಒಂದು ಬೆನಿಫಿಟ್, ಕಾನ್ಫಿಡೆಂಟ್ ಗೈಸ್. ಸಖತ್ ಕಾನ್ಫಿಡೆಂಟ್ ಆಗಿದ್ದೀನಿ ಮಾತಾಡೋಕ್ಕೆ. ಲೈಕ್ ನಾನೇನು ಇಂಟ್ರೋವರ್ಟ್ ಅಲ್ಲ, ಆದರೂ ನನಗೆ ಕ್ಯಾಮ್ರಾ ಮುಂದೆ ಮಾತಾಡೋಕ್ಕೆ ಸ್ಟಾರ್ಟಿಂಗ್ ಆ ಫಿಯರ್ ಇತ್ತು. ಬಟ್ ಇವಾಗ ಆ ಫಿಯರ್ ಇಲ್ಲ. ಬಿಕಾಸ್ ಈ 1 ಮಂತ್ ಲಾಗಿಂಗ್ ಜರ್ನಿ ನನಗೆ ಅದು ಕಲಿಸ್ಕೊಡ್ತು. 1 ಮಂತ್ ಆಯ್ತು ಮಾರ ನಿಮ್ಮ ತಲೆ ತಿನ್ನಕತ್ತು ನಾನು. ಬೇಜಾರಿಲ್ಲ ಅಲ್ಲ? ನಾನು ಸ್ವಲ್ಪ ಬೇಜಾರಾದ್ರೂ ಪರವಾಗಿಲ್ಲ ಅಂತ. ಮತ್ತೆ ಗೈಸ್, ಸ್ಟ್ರಾಂಗ್ ಮೈಂಡ್ ಸೆಟ್ ಇದ್ದರೆ ಏನು ಬೇಕಾದರೂ ಅಚೀವ್ ಮಾಡ್ಬೋದು ಗೈಸ್. 1 ತಿಂಗಳು ವೀಡಿಯೋ ಮಾಡಿಬಿಟ್ಟು ಇವನೇನು ಬೇಯ್ತಾನೆ ಅಥವಾ ಏನು ದಬ್ಬಾಕ್ಬಿಟ್ಟಿದ್ದಾನೆ ಅಂತ ಅಲ್ಲ. ಲೈಕ್ ಆ ಸ್ಟ್ರಾಂಗ್ ಮೈಂಡ್ ಸೆಟ್ಟಿಂದನೇ ನಾನು 1 ತಿಂಗಳು ವೀಡಿಯೋ ಮಾಡಿದ್ದೀನಿ. ಅದೇ ಥರ ನೀವು ನಿಮ್ಮ ಲೈಫಲ್ಲಿ ಏನೋ ಒಂದು ಅಚೀವ್ ಮಾಡಬೇಕು, ಏನೋ ಒಂದು ಮಾಡಬೇಕು, ಅಥವಾ ವೀಡಿಯೋ ಕಂಟೆಂಟ್ ಕ್ರಿಯೇಷನ್ ಮಾಡಬೇಕು, ಏನೋ ಒಂದು ಲೈಫಲ್ಲಿ ಏನೋ ಒಂದು ಗುರಿ ಇದೆ ಮಾಡಬೇಕು ಅಂತ ಇದ್ದರೆ, ನೀವು ಡಿಲೇ ಮಾಡ್ತಾ ಇರ್ತೀರ, ನಾಳೆ ಮಾಡೋದ, ನಾಡಿದ್ದು ಮಾಡೋದ ಅಂತ. ಅದ್ರ ಬದಲು ಸ್ಟ್ರಾಂಗ್ ಮೈಂಡ್ ಸೆಟ್ ಇಟ್ಕೊಂಡು ನೀವು ಸ್ಟಾರ್ಟ್ ಮಾಡಿ. ಕ್ಲಿಕ್ ಆಗತ್ತೋ ಬಿಡುತ್ತೋ ಸೆಕೆಂಡರಿ, ಸ್ಟಾರ್ಟ್ ಮಾಡಬೇಕು. ನೀವು ನಿಮ್ಮ ಪ್ರೊಸೆಸ್ನ ಟ್ರಸ್ಟ್ ಮಾಡಬೇಕು ಗೈಸ್. ಆಗತ್ತೆ. ಒಂದಿನ, 1 ಡೇ 100% ಸಕ್ಸಸ್ ಆಗತ್ತೆ. ಆ 1 ದಿನಕ್ಕೋಸ್ಕರ ಇವತ್ತು ಹೊಡೆದಾಡೋದ. ಒಂದು ಚೆನ್ನಾಗಿದೆ, ಇನ್ನೊಂದು ಚೆನ್ನಾಗಿಲ್ಲ, ಇನ್ನೊಂದು ತುಂಬ ರಾ ಆಗಿದೆ. ಓಕೆ, ಅಂದರೆ ಚೆನ್ನಾಗಿದೆ, ಚೆನ್ನಾಗಿಲ್ಲ, ರಾ ಆಗಿದೆ. ಯಾವುದಾದ್ರೂ ಬರಲಿ, ಚೆನ್ನಾಗಿದೆ ಅಂತನಾದರೂ ಹೇಳಿ, ಚೆನ್ನಾಗಿಲ್ಲ ಅಂತನಾದರೂ ಹೇಳಿ, ಏನಾದರೂ ಹೇಳಿ, ಬಟ್ ಫೀಡ್ಬ್ಯಾಕ್ ಬರ್ತಿದೆ, ಅದು ಖುಷಿ ಆಯಿತು ಗೈಸ್. ಏನೋ ಒಂದು ರಿಯಾಕ್ಷನ್ ಬರ್ತಿದೆ. ಇವ್ರದ್ದೆಲ್ಲ ತುಂಬ ಸಪೋರ್ಟ್ ಇದೆ ಗೈಸ್. ಈ 1 ತಿಂಗಳು ವೀಡಿಯೋ ನಾನು ಏನು ಸ್ಟಾರ್ಟ್ ಮಾಡಿದ್ದೀನಿ, 1 ಮಂತ್ ಕಂಪ್ಲೀಟ್ ಆಗಿರೋಕ್ಕೆ ಇವ್ರದ್ದೆಲ್ಲ ಇನ್ವಾಲ್ವ್ಮೆಂಟ್ ಇದೆ. ಬ್ಯಾಕ್ ಬೋನ್ ಥರ ತುಂಬ ಸಪೋರ್ಟಿವ್ ಆಗಿದ್ರು. ಮೆನ್ಷನ್ ಬೇಕಾದ್ರೆ ಮಾಡ್ತೀನಿ. ಶಶಾಂಕ್, ಇಬ್ಬರು
ಅಲ್ಲ ಅಲ್ಲ ಶಶಾಂಕ್ ಇಬ್ರು, ನೂಪುರ್, ಪ್ರಸಕ್ತ, ಮಿನಲಣ್ಣ, ಪ್ರಥಮ್, ತೇಜು ಅಕ್ಕ, ಯಾರನ್ನ ಬಿಟ್ಟೆ, ರೋಷನ್, ನಮ್ಮ ಡಿಪಾರ್ಟ್ಮೆಂಟ್ ಅವರಪ್ಪ, ನಮ್ಮ ಕಾಲೇಜ್ ಅವರು, ನಮ್ಮ ಕ್ಲಾಸ್ ಅವರು, ನಮ್ಮ ಬ್ಯಾಚ್ ಮೇಟ್ಸ್, ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ. ಓಕೆ, ಇವತ್ತಿನ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಬಿಕಾಸ್ 30 ಡೇ ಕಂಪ್ಲೀಟ್ ಆಗಿದೆ ಅದಕ್ಕೆ. ಗಾಯ್ಸ್, ಕಲರ್ ಸ್ಟಾರ್ಟ್ ಮಾಡೋವಾಗ ಫಸ್ಟ್ ತಲೆಯಲ್ಲಿ ಇರಬೇಕಾಗಿರೋದು ಫುಲ್ ಕ್ಯಾನ್ವಾಸ್ ಫಿಲ್ ಆಗ್ಬೇಕು ಗೈಸ್. ಫುಲ್ ಕ್ಯಾನ್ವಾಸ್ ಅಂದರೆ ಫಸ್ಟ್ ಫಿಲ್ ಮಾಡಿ, ಡಾರ್ಕ್ ಯಾವ ಕಡೆ, ಲೈಟ್ ಯಾವ ಕಡೆ, ಜಸ್ಟ್ ಫಿಲ್. ಅದಾದ್ಮೇಲೆ ಅದ್ರದ್ದು ಡೆಪ್ತು, ಅದ್ರದ್ದು ಹೈಲೈಟ್ಗಳು, ಆಮೇಲೆ ಅದನ್ನ ಡೆವಲಪ್ ಮಾಡ್ತಾ ಬರುತ್ತೆ. Once I was 7 years old, my mama told me, go make yourself some friends or you'll be lonely. Once I was 7 years old. It was a big, big world, but we thought we were bigger, pushing each other to the limits. We were learning quicker. By 11, smoking herb and drinking burning liquor. ಗೈಸ್ ನೋಡಿ, ನಾನು ಆಲ್ರೆಡಿ ಸಿಂಗಲಾಗಿ ಕಲರ್ ಫಿಲ್ ಮಾಡ್ತಾಯಿದ್ದೀನಿ, ಜಸ್ಟ್ ಫಿಲ್ ಮಾಡ್ತಾಯಿದ್ದೀನಿ. ಏನು ಶೇಡ್ ಅಥವಾ ಏನು ರಿಯಲಿಸ್ಟಿಕ್ ಅಥವಾ ಏನೂ ಮಾಡಿಲ್ಲ, ಜಸ್ಟ್ ಫಿಲ್ ಮಾಡಿದ್ದೀನಿ. ಈ ಕಡೆ ಡಾರ್ಕು, ಈ ಕಡೆ ಲೈಟ್, ಜಸ್ಟ್ ಫಿಲ್. Always seem to bore me, cause only those I only see my goals. I don't believe in failure. Soon we'll be 30 years old. Our songs have been sold. We've traveled around. I'm still learning about life. My woman brought children for me, so I can sing them all my songs and I can tell them stories. Most of my boys are with me, some are still out seeking glory, and some I had to leave. ಗೈಸ್, ಆ್ಯಕ್ರಿಲಿಕ್ ಪೇಂಟಲ್ಲಿ ನಾನು ಯೂಸ್ ಮಾಡೋ ಮೆಥಡ್ ಇದು. ಬೇರೆಯವ್ರು ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ, ಬಟ್ ನಾವೆಲ್ಲ ಮಾಡ್ಕೊಂಡು ಬಂದಿರೋದು ಹಿಂಗೆ. ಜಸ್ಟ್ ಫಿಲ್ ಮಾಡ್ತಾಯಿದ್ದೀನಿ ಗೈಸ್. ಅರ್ಧ ಫಿಲ್ ಆಗಿದೆ. ಇವಾಗ ಹ್ಯೂಮನ್ ಕ್ಯಾರೆಕ್ಟರ್ ನಾನು ಲಾಸ್ಟ್ ಫಿಲ್ ಮಾಡ್ತೀನಿ. ಫಸ್ಟ್ ಬ್ಯಾಕ್ಗ್ರೌಂಡನ್ನ ಫಿಲ್ ಮಾಡ್ತೀನಿ. ಲೈಟಿಂಗ್ಸ್ ಎಲ್ಲೆಲ್ಲಿ ಬರುತ್ತೆ, ಲೈಕ್ ಲೈಟಿಂಗ್ಸ್ ಇಲ್ಲಿಗೆ ಬರುತ್ತೆ. ಶ್ಯಾಡೋ ಪಾರ್ಟ್ ಇದು, ಈ ಕಡೆ ನೆರಳು ಬೀಳೋದ್ರಿಂದ ಈ ಕಡೆ ಡಾರ್ಕ್ ಆಗುತ್ತೆ, ಈ ಥರ. ಜಸ್ಟ್ ಫಿಲ್. ಅದಾದಮೇಲೆ ಅದ್ರ ಮೇಲೆ ಕೆಲಸ ಮಾಡೋದು. ಈಗ ಆಲ್ಮೋಸ್ಟ್ ಅರ್ಧ ಕೆಲಸ ಮುಗ್ದಿದೆ. ಫಿಲ್ ಆದಾಗಲೇ ನಮಗೆ ಗೊತ್ತಾಗ್ತಿದೆ ಎಲ್ಲೆಲ್ಲಿ ಏನೇನು ಬರುತ್ತೆ ಅಂತ. ಇದ್ರ ಮೇಲ್ಗಡೆ ಗ್ರಾಸು, ಲೀಫ್, ಅದೆಲ್ಲ ಬಳ್ಳಿಗಳು, ಅದೆಲ್ಲ ಆಮೇಲೆ ಹಾಕೋದು. ಓಕೆ.